ಇದು ನಮ್ಮ ಹತ್ರ ಏರೋಪ್ಲೇನ್ಗೆ ಲೋನ್ ಬೇಕು ಪ್ಲಸ್ ಏರೋಪ್ಲೇನ್ಗೆ ಇನ್ಶೂರೆನ್ಸ್ ಬೇಕು, ಕೊಡ್ತೀರಾ? ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಒಂದು ಮುತ್ತಿನ ಕಥೆಯ ಹೇಳಿತು. Hey, good morning guys, welcome back to my YouTube channel guys. So guys, ಇವಾಗ ಜಿಮ್ಮಿಗೆ ಹೋಗ್ತಾ ಇದ್ದೀವಿ ಆ್ಯಸ್ ಯೂಶಲ್ ಎವ್ರಿ ಡೇ. ಅಣ್ಣವ್ರು ಕೂಡ ಜಿಮ್ಮಿಗೆ ಬರ್ತಾವ್ರೆ. ಹಾಯ್ ಗೈಸ್, ಇವಾಗ ಹೋಗಿ ನವೀನ ಪಿಕ್ ಮಾಡಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಆಮೇಲೆ ವಿಜಯನಗರಕ್ಕೆ ಹೋಗೋ ಥರ ಏನೋ ಪ್ಲ್ಯಾನ್ ಇದೆ. ವಿಜಯನಗರಕ್ಕೆ ಹೋಗಂಗಿದ್ರೆ ಹೋಗಿ, ಇಲ್ಲಾಂದರೆ ಅಲ್ಲೇ ಏನಾದರೂ ಸುತ್ತಾಡೋ ಕೆಲಸ ಏನಾದರೂ ಇದೆ ಕೆಲಸ ಮಾಡ್ಕೊಂಡು ಮುಂದಕ್ಕೆ ನಾವು ಆಗಿ. ಸ್ಕ್ಯಾಮ್ ಎಷ್ಟಡೆ ಸುಮ್ಮನೆ ಪಾನಿಪುರಿ ಸ್ಕ್ಯಾಮ್. ನಾನು ಎಷ್ಟು ವರ್ಷಗಳಾಗಿದೆ ಟೀ ಕುಡಿದ್ಬಿಟ್ಟು. ಆಲ್ಮೋಸ್ಟ್ ಯಾಕೆ ಹಾಲು ಕುಡಿಯಲ್ಲ? ಹಾಲು ಕುಡಿದಾಗ ನನಗೆ ಫಸ್ಟ್ ಎಲ್ಲ ಎದ್ದಿದ ತಕ್ಷಣ ಟೀ ಕಾಫಿ ಕುಡ್ದು ಅಭ್ಯಾಸ. ಒಂದು ಟೈಮಲ್ಲಿ ಹೆಂಗಾಗೈತೆ ಅಂದರೆ ಫುಲ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ನನಗೆ ಫುಲ್ ವಾಮಿಟ್ಗಳು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ಅದೇನೋ ಫೋಬಿಯಾ ಗಿಬಿಯಾ ಏನೋ ಅಂತಾರಲ್ಲ, ಹಂಗೆ ಒಂಥರ ಹಾಲು ಸ್ಮೆಲ್ ನೋಡಿದ್ರೆ ಆಗಲ್ಲ, ಹಾಲು ಕುಡಿದ್ರೆ ಆಗಲ್ಲ, ಮಿಲ್ಕ್ ಶೇಕೆ ಕುಡಿಯಲ್ಲ ನಾನು ಜಾಸ್ತಿ. ಅದಕ್ಕೋಸ್ಕರ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಹಾಲು ಐಟಮೇ ಕುಡಿಯಲ್ಲ. ಇಷ್ಟು ವರ್ಷ ಆದ್ಮೇಲೆ ಇವಾಗ ಕುಡ್ದಲ್ಲ ಪಾನಿಪುರಿ, ವಾಮಿಟ್ ಬರಂಗ ಮಾಡ್ಬಿಡು. ಇಲ್ಲ, ವಾಮಿಟ್ ಬರಂಗ ಆಗ್ತಾ ಇತ್ತಲ್ಲ ನೀನೆಲ್ಲ ದೇವ್ರೇ ಹಾಕಿರೋದು ಇಷ್ಟಿಲ್ಲ ನೆನ್ಸ್ಕೊಂಡ್ರೇನೆ ನೆನ್ಸ್ಕೊಂಡ್ರೇನೆ ಹಂಗಾಗ್ಬಿಡುತ್ತೆ. ಪಾನಿಪುರಿಗೆ ಹಾಕೊಂಡ್ಬಿಡಿ ನನ್ನ ಮಗ ತಿಂತ ಅವನೇ. ನಾನು ಕೇಳೋರ್ಗೂ ಗೊತ್ತಾಗಿಲ್ಲ. ಆಮೇಲೆ ಏನು ಸ್ವೀಟು ಏನು ಹಾಕಿದ್ದೀರಾ ಅಂತೆ. ಈ ಥರ ಸ್ಕ್ಯಾಮ್ ಎಲ್ಲ ಮಾಡಬೇಡ. ಖುಷಿ ಆಯ್ತಾ? ಇಲ್ಲ, ನಾ ಬೇಜಾರಾಯ್ತು. ನನಗೆ ಮಾಡ್ಕೊತೀನಿ ಬಿಡು. ಆಯ್ತು, ಮಾಡ್ಕೊ ಮಕ್ಕ ಇಕ್ಕೋ. ಅದು ಹೆಂಗೋ ಇಕ್ಕಂತಿಲ್ಲ ಇವಾಗ ಸದ್ಯಕ್ಕೆ ಅದು ಇಲ್ಲ, ಬೇಡ. ಇಲ್ಲ ಇಕ್ಕೋ. ಇಲ್ಲ ಗೈಸ್, ಒಂದು ಮಕ್ಕ ಒಂಥರ ಮಸ್ತ್ ಇಕ್ಕಂತ. ಗೈಸ್, ಬಾಳೆಹಣ್ಣು ತರ್ತೀನಿ ಅಂತ ಹೋದನು 20 ನಿಮಿಷದಿಂದ ಆಚೆ ಬಂದಿಲ್ಲ ಗೈಸ್. ಯಾವ ಬಾಳೆಹಣ್ಣು ತರಕ್ ಹೋಗೋನು ಗೊತ್ತಿಲ್ಲ. ಅಲ್ಲ, ಬಾಳೆ ಕೇರಳ ಬಾಳೆಹಣ್ಣು ಕಪ್ಪು ಕಲರ್. ಆಂಧ್ರ ಬಾಳೆಹಣ್ಣು. ಆಂಧ್ರ ಅವನಂದ್ರೆ ಚಿಕ್ಕೆ ಬಾಳೆಹಣ್ಣು, ಚಿಕ್ಕ 20 ನಿಮಿಷ ಬೇಕು ಅವ್ನು ಬಾಳೆಹಣ್ಣು ತರಕ್ಕೆ. ಚಪ್ಪಿ ಯಾಕಂದ್ರೆ ಯಾವ ಬಾಳೆ ಅಂತಂದು ಅಂದ್ಬಿಟ್ಟು 7 years back. ಹೇಳು ಗೈಸ್, ಒಂದು ಹೇರ್ ಸ್ಟೈಲ್ ನೋಡ್ರು ಮತ್ತೆ ಅವ್ನು ನವೀನ್ ಹೇರ್ ಸ್ಟೈಲ್ ನೋಡು. ಸ್ಕೂಲಲ್ಲಿ ಬಾಚ್ಕೊಂತೀವಿ ನೋಡಿಗೆ ಟಾಪು ಆ ಥರ ಮಾಡ್ಕೊಂಬಂದವನೆ. ಗೈಸ್, ಬಾಳೆಹಣ್ಣಿಲ್ಲ ಅಂತೆ. ಮತ್ತೆ 20 ನಿಮಿಷ ಏನು ಮಾಡ್ತಾ ಇದ್ದೆ? 20 ನಿಮಿಷ ಹೋಗಿದ್ದ ನಾನು. ಬಾಳೆಹಣ್ಣಿಲ್ಲ ಅಂತೆ, 20 ನಿಮಿಷ ಏನು ಮಾಡ್ತಾ ಇದ್ದ? ಏನು ಅನ್ಸುತ್ತೆ? ಎಲ್ಲಿ ಹುಡುಕ್ತಾ ಇದ್ನೋ? ಯಾವ ಬಾಳೆ ನೋಡೋಕ್ಕಿದ್ನೋ? ಗೈಸ್, ಪೆಟ್ರೋಲ್ ಇಲ್ಲ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ತೂದಣ್ಣ ಪೆಟ್ರೋಲ್ ಹಾಕ್ಸೋ. 110 ದೂದೆ ಪೆಟ್ರೋಲ್ ಹಾಕ್ಸೋದು ಗೈಸ್. ನಾನು ಎದ್ದಂಗೆ ಬಂದವನು ಹೇರ್ ಸ್ಟೈಲ್ ನೋಡಿ ಇಷ್ಟೊಂದು. ಮತ್ತೆ ಜಿಮ್ ಇಟ್ಕೊಂಡು ನೋಡಿ ಗೈಸ್, ಬೇಕ್ರಿಗೆ ಬಂದವನು ತಿನ್ನೋಕ್ಕೆ. ಯಾರಾದರೂ ಬುದ್ಧಿ ಹೇಳಿ ಗೈಸ್. ಬೇಕ್ರಿಗೆ ತಿನ್ಬಿಟ್ಟು ಹೋಗಿ ಜಿಮ್ ವರ್ಕೌಟ್ ಮಾಡಿದ್ರೆ ಸತ್ತೋಗಲ್ಲ ನೋಡಿ. ಅಲ್ಲಿ ಹೋಗಿ ಪಕ್ಕ ಪೊಪ್ಸೋ ಗಿಪ್ಸೋ ನಾನು ಇಷ್ಟಂತ ನೀನೇನು ತಿಂತಾ? ನಾನು ಏನು ತಿಂತೇವೆ, ಜ್ಯೂಸ್ ಕುಡಿತೇನೆ. ಜ್ಯೂಸ್ ಹ್ಯಾಪಿ ಡ್ರಾಪ್ಸ್. ನಾವೇನು ತಿಂತಾ ಇಲ್ಲ ಗೈಸ್. ಮಾತ್ರ ಗೈಸು ನೋಡ್ಬಿಟ್ಟು ಅದೇನೋ ಗೈಸ್ ಹೊಟ್ಟೆ ಹಸಿತೈತೆ ನೋಡಿ. ಜಿಮ್ ಅಲ್ಲೇ ಇರೋದು, ಆ ಬಿಲ್ಡಿಂಗ್ ಕಾಣಿಸ್ತೈತಾ, ಅಲ್ಲೇ ಜಿಮ್ ಇರೋದು. ಇವ್ನು ಬಂದ್ಬಿಟ್ಟು ಇಲ್ಲಿ ಎಗ್ ಪಫ್ ತಿಂದರೆ ಹೆಂಗದು? ಚಿಕನ್ನು ಪ್ರೋಟೀನ್ ಅನ್ನ ಇದು ಪ್ರೋಟೀನ್. Hey bro. Hey, where are your child? ಹೌದಾ? ಹ್ಯಾಪಿ ಡ್ರಾಪ್ಸ್ ಅಂತ ಜ್ಯೂಸ್ ಬರುತ್ತೆ ಗೊತ್ತಾ? ಅದು ಹೆಲ್ತಿನಾ? ಇಲ್ಲ ತಾನೇ. ನವೀನು ನನಗೆ ಫೋರ್ಸ್ ಮಾಡ್ತಾನೆ, ಕುಡಿನ ಹೆಲ್ತಿ ಅಂತೆ. It has carbohydrate, fiber, potassium, sodium. ಏನು ಪ್ರಮೋಷನ್? ಯಾವುದಕ್ಕೆ? ಕೈಸ್ ಒಪ್ಸಾಯ್ತು. ಇವಾಗ ಯಾವುದೋ ಬ್ರೆಡ್ ಟೋಸ್ಟ್ ಅಂತೆ. ಲೇ ಹೋಗಿ ಬಿಟ್ಟು ಶಿಶಾ, ಇರೋವರೆಗೂ ಚೆನ್ನಾಗಿ ಸ್ವಲ್ಪ ರಿಗ್ರೆಟ್ ಅಂತ ನಿನ್ನ ಲೈಫ್ ಮಕ್ಕಳಲ್ಲೇ ಕಾಣಿಸ್ತಾ ಇಲ್ವಲ್ಲೋ.
ಇರೋವರೆಗೂ ಚೆನ್ನಾಗಿ ತಿನ್ಬೇಕು ಅಂತ ಕಥೆ ಹೇಳಿದಾರೆ. ನಾನು ಇರೋವರೆಗೂ ಚೆನ್ನಾಗಿ ತಿಂತಾ ಇದ್ದೀನಿ. ಗೈಸ್ ನನಗೆ ಈ ಅನ್ಹೆಲ್ತಿ ಎಲ್ಲ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ನೋಡಿ ಚೇಪೆಕಾಯಿ ತಿಂತಾಯಿದ್ದೀನಿ. ಇವ್ನು ಹೋಗ್ಬಿಟ್ಟು ಇನ್ನೊಂದು ಸಮೋಸ ಬೇರೆ ಆರ್ಡ್ರ್ ಮಾಡವನೆ. ಹೆಲ್ತಿ ಮೇಂಟೈನ್ ಮಾಡ್ರು ಯಾಕ್ರು ಅಂದ್ರೂ ಕೇಳಲ್ಲ ಗೈಸ್ ಅವರು. ನಾನು ಟೆಂಪ್ಟ್ ಮಾಡ್ತಾರೆ ಗೈಸ್, ಅಲ್ಲಿ ತಡಿಯೋಕ್ಕಾಗ್ತಲ್ಲ, ಅದಕ್ಕೆ ಈ ಸೈಡ್ ಬಂದು ಚೇಪೆಕಾಯಿ ತಿಂತಾಯಿದ್ದೀನಿ. ಏನಿರೋ ವರ್ಕೌಟೇ ಗೈಸ್. ಇವಾಗ ಹೋಗಿ ಫುಲ್ ಜಿಮ್ ವರ್ಕೌಟ್ ಮಾಡಿಬಿಡೋದೆ. ಅದಕ್ಕೆ ನಾನು ಮುಂಚೆ ಬಾಳೆಹಣ್ಣು ಇಸ್ಕೊಂಡಿದ್ದೀನಿ. 2 ಬಾಳೆಹಣ್ಣು ತಿಂದು ಫುಲ್ ವರ್ಕೌಟ್. ಅವ್ನು ನೋಡಿ ಅವ್ನು ಸಮೋಸ ತಿಂದಿರೋನು ಇವತ್ತು ಶೋಲ್ಡರ್ಸ್ ಯಾವ ಲೆವೆಲ್ ಮಾಡಿಸ್ತೀನಿ ಅಂದರೆ ಕಾಲು ಹಿಡ್ಕೊಂಡ್ಬಿಡ್ಬೇಕು ಅವ್ನು, ನಾವು ಬಿಡೋಣ ಅಂತ ಅವಾಗೂ ಬಿಡಲ್ಲ. ಸಮೋಸ, ಚಿಕನ್ ಪವ್, ಸ್ಯಾಂಡ್ವಿಚ್, ಇದು ಬ್ರೆಡ್ ಟೋಸ್ಟ್, ಅದು ಸ್ಯಾಂಡ್ವಿಚ್ ಅಲ್ಲ, ಬ್ರೆಡ್ ಟೋಸ್ಟು, ಅದು ಇದು ಆಳು ಮುಳ್ಳು ಅದನ್ನ ತಿಂದವನೇ. ಇವತ್ತಿದೆ ಅವನಿಗೆ ಕೋಕ್ ಅಳ್ಕೊಂಬಿಡ್ಬೇಕು. ಕೋಕ್ ಬೇರೆ ಕೊಡ್ತಾವನೆ. ಮುಗಿಸ್ಬಿಡ್ತೀನಿ ಗೈಸ್ ಇವತ್ತು ಅವನು. ಸೊ ವರ್ಕೌಟ್ ಆಯಿತು. ಎಷ್ಟು 11:30 ಬಂದಿದ್ದು. ಇವಾಗ 2 ಗಂಟೆವರೆಗೂ ವರ್ಕೌಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 1.5 hours. ನೋಡಿ ಒಂದು ಫುಲ್ ಕಾರ್ಡಿಯೋ. ಸಮೋಸ ನಾನು ನೋಡಿ ಏನಾಗ್ತಪ್ಪ ವರ್ಕೌಟ್ಗೆ ಕೈಯೆಲ್ಲ ಉರಿತೈತೆ. ಏನಕ್ಕೆ ಏನು ವರ್ಕೌಟ್ ಇದೆ? ಶೋಲ್ಡರ್ಸ್ ಹೇಳ್ಬೇಕಂದ್ರೆ ಇವಾಗ ಜಾಸ್ತಿ ವೆಯ್ಟ್ ಆಗ್ತದೆ ಪ್ಲೀಸ್. ಹೇಳಿ ಮ್ಯಾಮ್. ಇವಾಗ ಏನು ಹಂಗೆ ಹೇಳಿ ಮ್ಯಾಮ್, ಪರವಾಗಿಲ್ಲ ಹಂಗೆ ಹೇಳಿ. ಏನೇನು ಎಂಥ ಕೊಟೇಶನ್ಸ್ ಇದೆ ಅಂತ. ಯಾವ ಕಂಪ್ನೀಸು ನಿಂದ ಮ್ಯಾಮ್? ಇವತ್ತಾ? ಇಲ್ಲ ಮ್ಯಾಮ್ ಇವತ್ತಿಲ್ಲ. ಐ ಮೀನ್ ನಾವು ಮಾಡಿಸ್ಕೋಬೇಕು. ಅದಕ್ಕೆ ಇದು ನಮ್ಮ ಹತ್ರ ಏರೋಪ್ಲೇನ್ಗೆ ಲೋನ್ ಬೇಕು, ಪ್ಲಸ್ ಏರೋಪ್ಲೇನ್ಗೆ ಇನ್ಶೂರೆನ್ಸ್ ಬೇಕು. ಕೊಡ್ತೀರಾ? ಏರೋಪ್ಲೇನಿಗೆ ಲೋನು ಮತ್ತು ಇನ್ಶೂರೆನ್ಸ್ ಬೇಕು. ಪ್ರೀವಿಯಸ್ ಇನ್ಶೂರೆನ್ಸ್ ಕಾಪಿನಾ? ಯಾವ್ದು ಏರೋಪ್ಲೇನ್ದ? ಮಹೇಂದ್ರ ಅಂತ ಏರೋಪ್ಲೇನೇ ಇಲ್ಲ ನನ್ನ ಹತ್ರ, ಕಾರ್ ಇಲ್ಲ ಅಂತ ಅದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಗೈಸ್. ಸೊ ಗೈಸ್ ಇವಾಗ ಸ್ನಾನ ಮಾಡಿ ನಾನು ದೂದು ಹೇಳ ನಮಸ್ಕಾರ ದೇವರು. ನವೀನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದೇವಸ್ಥಾನದಿಂದ ವಾಪಸ್ ನಮ್ಮ ಅಡ್ಡ ಇದೆಯಲ್ಲ ಅಲ್ಲಿ ಹೋಗ್ತೀವಿ. ಪಾನಿಪುರಿ ಅದಕ್ಕೆ ಮುಂಚೆ ಹೋಗೋಣ ಅನ್ನೋ ಟೈಮಲ್ಲಿ ನಮ್ಮಮ್ಮ ಖಾರ ಪುಡಿ ಸಾಮಾನು ಮಿಷಿನ್ಗೆ ಹಾಕ್ಸ್ಬೇಕಂದ್ಬಿಟ್ಟು ನವೀನ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ನಾನು ಇವನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಅಂಗಡಿ ಬಂತು. 100 ಮೀಟರ್ಸ್ ಐತೆ. 100 ಮೀಟರ್ಸ್ ಇಲ್ಲ ಬಿಟ್ಬಿಡು ಗೈಸ್. ಅಲ್ಲಿ ರೋಡಲ್ಲಿ ಯಾರೋ ಡಾಬರ್ ಮೆನ್ ಬಿಟ್ಬಿಟ್ಟವ್ರೆ ಗೈಸ್. ಅದು ಹೆಂಗೈತೆ ಗೊತ್ತಾ? ಸ್ಟ್ರೈಟ್ ಐತೆ ಅದು. ಇವನು ದೂದ್ ಹೋಗ್ಬಿಟ್ಟು ಅದ್ರ ಜೊತೆ ಆಟ ಆಡಕ್ಕೆ ಹೋಗ್ತಾನೆ. ಅದು ಕಚ್ಚಿದ್ರೆ ಅರ್ಧ kg ಮಾಂಸ ಕಿತ್ಕೊಂಡು ಹೊರಟೋಗುತ್ತೆ. ಅದ್ರ ಜೊತೆ ಆಟ ಆಡಕ್ಕೆ ಹೋಗ್ತಾವನೆ. ಅಲ್ಲಿ ಬಂದಾಗೆಲ್ಲ ಇದೇ ಕೆಲಸ ಮಾಡೋದು ಇವನು. ಒಂದಲ್ಲ ಒಂದಿನ ಕಚ್ಚಿಸ್ಕೊಂತಾನೆ ನೋಡಿ ಇವನು. ಪಕ್ಕ ನೆಕ್ಸ್ಟ್ ಟೈಮ್ ಇಂದ ರೋಡ್ಗೆ ಬರಲ್ಲ. ಅದು ನನ್ನ ಫ್ರೆಂಡ್ನ ಹೆಂಗಾಯ್ತು ನವೀನ್? ಅದು ಏನು ಆಟ ಆಡಕ್ಕೆ ಹೋಗ್ತಾನೆ ಅದ್ರ ಜೊತೆ. ದೊಡ್ಡದಾಗಿದೆ ಅದೇನ. ಇವ್ನು ಯಾರು ಹೇಳಿ ಬುಕ್ ಮಾಡ್ಕೊಡ್ತಾ ಇವ್ನು ಗೈಸ್. ನೋಡಿ ನೋಡ್ಕೊಂಬಿಡಿ ಅವ್ನ ಮಕಾನ. ನಾಯಿ ಕಟ್ ಸತ್ತೋಗ್ತಾನೆ ನೋಡಿ ಇವನು. ಗೈಸ್ NRI ಲೇಔಟಿಗೆ ಬಂದಿದ್ದೀವಿ ಗೈಸ್. ಇಲ್ಲೊಂದು ಆಂಜನೇಯ ದೇವಸ್ಥಾನ ಐತೆ. ನಮ್ಮ ಇಡೀ NRI ಲೇಔಟಲ್ಲಿ ಫೇಮಸ್ಸು. ಅಲ್ಲಿ ಬಂದಿದ್ದೀವಿ. ಎವ್ರಿ ಸ್ಯಾಟರ್ಡೆ ನಾವು ಬಾಟೇಶ್ವಡಿಗೆ ಹೋಗೋದು. ಬಟ್ ಇವತ್ತು NRI ಲೇಔಟಿಗೆ ಬಂದಿದ್ದೀವಿ. ಒಳ್ಳೆ ಪ್ರಸಾದ ಎಲ್ಲ ಕೊಡ್ತಾರೆ. ದೇವಸ್ಥಾನ ಬರೋದೇನು ಕೇಳಿ ನಾವು ಪ್ರಸಾದ ತಿನ್ನೋಕ್ಕೆ. ಈಗ ಬಂದರೆ ನೋಡಿ ಎಷ್ಟು ಕ್ಯೂ ಇದೆ. ದೇವಸ್ಥಾನ ಒಳಗಡೆ ಆದ್ಮೇಲೆ ತೋರಿಸ್ತೀನಿ ಬನ್ನಿ ಹೆಂಗಿದೆ. ಈಗ ಬಂದರೆ ಗಾಲಿ ಚೇಂಜ್ ನೋಡಿ ಗೈಸ್. ಚಪ್ಪಲಿ ಬಿಡೋಕ್ಕೆ ಒಂದು ಸ್ಟ್ಯಾಂಡ್, ಒಂದು ರೂಮೇ ಕಟ್ಟಿಸ್ಬಿಟ್ಟವ್ರೆ. ಕ್ರೇಜಿ ಬ್ರೋ. ಗೈಸ್ ನಾನು ಹೇಳ್ದೆ ಫಸ್ಟು ಪ್ರಸಾದ ತಿನ್ಕೊಂಬರೋಣ ಬಾರೋ ಅಂದರೆ ಈ ನನ್ನ ಮಗ ಫಸ್ಟ್ ದೇವ್ರು ಮುಖ್ಯ. ದೇವ್ರು ನೋಡೋಣ ಏನು ತಿನ್ಬಿಟ್ಟು ಹಂಗೆ ಹೋಗ್ಬಿಡ್ತೀಯ. ಪ್ರಸಾದ ಖಾಲಿ ಆಗಲಿ ನಿನ್ಗೆ ಐತವಾಗ. ನೋಡಿ ನೀವೇ ಕಣ್ಣ ಪ್ರಸಾದ ಖಾಲಿ ಆದರೆ ಅವ್ನು ಹೊಡಿತೀನಿ ನೋಡಿ. ಲಾಗಲ್ಲೇ ಹೊಡಿತೀನಿ. ಹಾಂ ದೇವ್ರನ್ನ ನೋಡೋಕ್ಕೂ ಬರ್ತೀವಿ. ಅದೇ ಪ್ರಸಾದ ಮೇಯ್ನು ನೋಡಿ ಗೈಸ್. ಪ್ರಸಾದ ತಿನ್ನೋಕ್ಕೆ ತಾನೇ ನಾವು ದೇವಸ್ಥಾನಕ್ಕೆ. ಇವನಿಂದ ಪ್ರಸಾದ ಹೋಗಿ ಕೊಟ್ಟವ್ರೆ. ಚಕ್ಲಿ ಕೊಟ್ಟವ್ರೆ. ಚಕ್ಲಿ ಪ್ರಸಾದ ಬಿಸಿ ಬೇಗ ಬಾತ್ ಕೊಡ್ತಾ ಇದ್ರು. ಬಾತ್ ಕೊಡ್ತಾ ಇದ್ರು. ಸಕ್ಕದಾಗಿತ್ತು ವಾಸನೆ. ವಾಲ್ಕಿ ನಾನು ಹೇಳ್ದೆ
ಪ್ರಸಾದ ತಿನ್ಬಿಟ್ಟು ಹೋಗೋಣ ನನಗೆ ಗೊತ್ತಿತ್ತು ಖಾಲಿ ಆಗ್ಬಿಡುತ್ತೆ. ಸರಿ, ಆಯ್ತು ನೆಕ್ಸ್ಟ್ ಕೆಟ್ಟ ಕಮೆಂಟ್ ಇನ್ನೇನಾದ್ರೂ ಹೇಳ್ರಿ ಅವ್ನ ಬಗ್ಗೆ. ಏನ್ ಮಾಡಕ್ಕಾಗುತ್ತೆ, ಯೂಟ್ಯೂಬಲ್ಲಿ ಕೆಟ್ಟ ಮಾತು ಮಾತಾಡಂಗಿಲ್ಲ. ಹ್ಞೂ ಫ್ಯಾಮಿಲಿ ಚಾನೆಲ್ ನಮ್ದು. ವೈಲೆನ್ಸ್ ಪ್ರಮೋಟ್ ಮಾಡ್ತಾವೆ. ನಡಿ ಸೈಲೆಂಟ್ಗೆ ಹೊಡ್ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಏನು ಮಾಡೋಣ ಗೊತ್ತಾ, ಇವ್ನು ಬಿಟ್ಟು ಹೋಗ್ಬಿಡೋಣ ನಾವೇ. ನಾನು ಹೇಳ್ದೆ ಗೈಸ್ ಅವ್ನಿಗೆ, ಫಸ್ಟ್ ಪ್ರಸಾದ ತಿನ್ಬಿಟ್ಟು ಹೋಗೋಣ ಅಲ್ಲೋ, ಆಮೇಲೆ ಹೋಗ್ಬೋದು, ಅಲ್ಲಿ ಖಾಲಿ ಆಗ್ತಾ ಇದ್ದಾರೆ, ನಿಂಗೆ ಯಾಕೆ ನಾ ಬಾನ ಇರುತ್ತೆ ಅಂತಾನೆ. ಏನೋ ಫುಲ್ ಕಾನ್ಫಿಡೆನ್ಸು ಇವ್ರು ಚಿಕ್ಕಪ್ಪ ದೊಡ್ಡಪ್ಪ ಮುಂದೆ ಅದು. ಅವ್ನು ಇವಾಗ ನಮ್ಗೆ ಸಬ್ಬೆ ಕೊಡ್ತಾನಂತೆ. ನಾನು ಡಯಟಲ್ಲಿ ಇದ್ದೀನಿ ಗೈಸ್. ತಾತ ಕೇಕ್ ಬಂದಿದ್ದೀವಿ ಗೈಸ್. ನೋಡ್ರಿ ಆ್ಯಸ್ ಯೂಶಲ್ ಯಾವಾಗಲೂ ಬರ್ತೀವಿ ನಾವು ಇಲ್ಲಿಗೆ. ಇವ್ರು ನೋಡಿದ್ರೆ ಔಟ್ಸೈಡ್ ಫುಡ್ ಏನು ತಿನ್ನೋದು ಅಂತ ಡಿಸ್ಕಷನ್ ಮಾಡ್ತಾವ್ರೆ ಇಬ್ರು ಕಲ್ಪ್ರಿಟ್ಸ್. ನಾನು ನೋಡಿದ್ರೆ ಏನು ತಿನ್ನೋದು ಬೇಡ ಅಂದ್ಬಿಟ್ಟು ನಾನು ಹಂಗೆ ಎಲ್ಲ ಎಷ್ಟು ಟೆಂಪ್ಟ್ ಆದರೂ ನಾನು ಹಂಗೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಇವರೇ ನಾನು ತಿನ್ನಲ್ಲ ಅಂದ್ರೇನೋ ಸಂಡೇ ಚೆನ್ನಾಗಿ ತಿಂತಾರೆ, ನಮ್ಗಿನ್ನ 10 ಟೈಮ್ ಜಾಸ್ತಿ ತಿಂತಾರೆ ಸಂಡೇ. ಮಟನ್ ಬಿರಿಯಾನಿ ಅಂತ, ಚಿಕನ್ ರೋಲ್ ಅಂತ, ಆಲ್ಫಾಮ್ ಚಿಕನ್ ಅಂತ. ಒಂದು ಮಟನ್ ಬಿರಿಯಾನಿ ತಿಂದಾದ್ಮೇಲೆ ಇಷ್ಟೆಲ್ಲ ತಿನ್ನಕ್ಕಾಗುತ್ತಾ? ನೀವೇ ಯೋಚನೆ ಮಾಡಿ. ನಾನು ತಿಂತೀನಿ. ನೀನು ತಿಂತೀರ ನನ್ನ ಕೈಯಲ್ಲಿ ಹೇಳು. ನಾನು ತಿಂತೀನಿ, ನೀವು ತಿಂತೀರಾ? ಸರಿಯಪ್ಪ, ಸಂಡೇ ಚೀಟ್ ಡೇ ತಿನ್ಬೋದು. ಚೀಟ್ ಡೇಲಿ ನೋಡಿ ಅದೇ. bro, ಏನೋ ಒಂದು ಹೇಳ್ಬೇಕಾಯ್ತು. ಯೂಟ್ಯೂಬ್ ಫ್ಯಾಮಿಲಿ ನೋಡ್ರಿ, ಇವಾಗ ಹೇಳ್ತಾ ಇದ್ದೀನಿ. ಇವರು ಚೀಟ್ ಡೇ ಮಾಡಾಗ ಅವರು ದಿನಕ್ಕೆ ಬನಾನಾ ತಿಂದ್ರೂ ಚೀಟ್ ಡೇ ಅನ್ನೋದು ಗೊತ್ತಾ? ಯಾರು ಕಲ್ಸಿ ಮನೆಗೆ, ಜೋಕ್ಗೆ ಸುಮ್ಮನೆ ಕಲ್ಸಿ ಮನೆಗೆ. ಇವಾಗ ನೀವು ವಾರ ಎಲ್ಲ ವರ್ಕೌಟ್ ಮಾಡ್ತೀರಾ, ಅದನ್ನು ಒಂದೇ ದಿನ ಕ್ಯಾಲರೀಸ್ ತಿಂತಾರೆ ಅವರು. ಚೀಟ್ ಡೇ ಅಂದ್ರೆ ನಿಂಗೆ ಇರ್ಲಿನಾ? ಮತ್ತೆ ವಾರ ಪೂರ್ತಿ ನೋಡಪ್ಪ, ನನ್ನ ಟ್ರೈನರ್ ನನಗೇನು ಹೇಳೋನೆ, ಮಂಡೇ ಟು ಸ್ಯಾಟರ್ಡೆ ಏನು ಫುಲ್ ಡಯಟ್ ಮಾಡ್ಕೋ, ಸಂಡೇ ಬೇಕಂದ್ರೆ ತಿನ್ಕೊಂಡವ್ರೆ. ನೀನು ಹೇಳೋ ಥರ ಎಲ್ಲ ಪುಂಗದ ಥರ ಎಲ್ಲ ನಾನು ತಿನ್ನಲ್ಲ, ಅದು ನನಗೆ ಗೊತ್ತು. ಮಟನ್ ತಿಂತೀನಿ ಅಂತ ಆಲ್ಫಾಮ್ ಎತ್ತು ಶವರ್ಮ ತಿನ್ನಲ್ಲ ನೀನು? ಶವರ್ಮ ತಿಂತೀನಿ. ಮೂರು ಶವರ್ಮ ನನ್ನ ತಾಯನೇ ತಿನ್ನಲ್ಲ. ಒಂದು ಹೇಳ್ತೀನ ತಿನ್ನ ನಾನು ಕರ್ಕೊಂಡೋದ್ರೂ ಬರ್ತಾ ಇರೋದು. ಇನ್ನೇನು ಎಲ್ದಿ ಆಚೆ ಏನು ಎಲ್ದಿ ಸಿಗೋದು ಗೈಸ್, ಅವ್ನು ಸುಮ್ಮನೆ ಓಲ್ಡ್ ಮಾಡ್ತಾವನೆ. ಕ್ಯಾಲಿಫೋರ್ನಿಯಾ ಬೊರಿಟೋ. ಸ್ಯಾಟರ್ಡೆ ನಾನ್ ವೆಜ್ ತಿನ್ನಂಗಿಲ್ಲ. ವೆಜ್ ತಿನ್ನೋಣ ಅದ್ನಲ್ಲಿ. ಬೇಡ ಗೈಸ್. ನೋಡಿ ಗೈಸ್, ಇವರು ಚೋಳೆ ಭಟೋರೆ ತಿಂತವ್ರೆ, ಇವನವ್ರೆ ಚಿರ್ಮುರಿ ತಿಂತವನೆ. ಇದು ಯಾವ್ದು ಹೇಳಿ, ಬ್ರೋಸೋನ್ ಮುಂದೆ ತಿಂತವ್ರೆಲ್ಲ. ನೋಡಿ ಅವನು ಒಂದಾರು ಹೇಳ್ತಿ ತಿಂತಾನ. ಮಕ್ಕಳೇ ಗೈಸ್, ಕೊನೆಗೂ ಮನೆಗೆ ಬಂದೆ ಗೈಸ್. ಈಗ ನನ್ನ ಮಕ್ಕಳು ಆಚೆ ಕರ್ಕೊಂಡವ್ರೆ, ಸರಿಯಾಗಿ ತಿಂತವ್ರೆ, ನನಗೆ ಟೆಂಪ್ಟ್ ಮಾಡ್ತವ್ರೆ. ನಾನಂತ ತಿನ್ನಲಿಲ್ಲ. ಈ ಸತಿ ಸ್ಟ್ರಾಂಗಾಗಿ ನಿಂತ್ಕೊಂಡ್ಬಿಟ್ಟಿದ್ದೆ, ತಿನ್ನಲ್ಲ ಅಂತ. ಪ್ರೌಡ್ ಆಫ್ ಮೈ ಸೆಲ್ಫ್ ಅಷ್ಟೇ ಗೈಸ್. ಇವಾಗ ಮನೆಗೆ ಬಂದೆ, ಊಟ ತಿನ್ಬಿಟ್ಟು ಬಿಗ್ ಬಾಸ್ ನೋಡ್ಬಿಟ್ಟು ಮಲ್ಕೊಂಬಿಡೋದೆ. ಹೆವಿ ಟೆಂಪ್ಟ್ ಮಾಡ್ತಾವೆ ಗೈಸ್. ತಿಂದು ಚಿರ್ಮುರಿ ಅಂತೆ, ಚೋಳೆ ಭಟೋರೆ ಅಂತೆ, ಅದು ಇದು ತಿನ್ನು ಅಂತ ಭಯ ತಾನೇ ಇರ್ತಾರೆ. ನಾನು ತಿಂದಿಲ್ಲ, ಅದಕ್ಕೆ ಮನೆಗೆ ಬಂದು ಊಟ ತಿನ್ಬಿಟ್ಟು ಮಲ್ಕೊಂಬಿಡೋದು ಅಷ್ಟೇ. ಇವತ್ತಿಗೆ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಸೊ ದಟ್ ಆದಷ್ಟು ಬೇಗ ರೀಚ್ ಆಗಲಿ. ಸರಿನಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.